ಹೇಳ್ಬಿಟ್ಟಿಡಿ ಎಲ್ಲ ಕ್ಯಾಮ್ರಾ ಸಿಗಲ್ಲ. ರೈಡ್ರನ್ನ check. ಇವಾಗ ಔಟ್ ಆಗಿರೋ ಕೂರ್ಸಿ ಸರ್ ಅಲ್ಲಿ ಕೆಳಗಡೆ ದಯಮಾಡಿ. Hello, check. ಅದ್ಭುತವಾದಂತಹ ಟ್ಯಾಕಲ್. ಮುಂದಿನ ಪಂದ್ಯ ಶರಣು ಇವೆಂಟ್ಸ್ ವರ್ಸಸ್ ಹರಿಲಂಬ ಕಿಂಗ್ಸ್. ಎರಡು ತಂಡದ ನಾಯಕರಾದಷ್ಟು ಬೇಗ ಸಿದ್ಧರಾಗಿ ತಮಗಿದು ಪ್ರಥಮ ಕರೆ. 8-3 HD ಕೋಟೆ ತಂಡದ ಪರವಾಗಿ. HKPL ಹುಳ್ಳಿನಳ್ಳಿ ಈ ಬಾರಿ ಉತ್ತಮವಾದಂತಹ ಟ್ಯಾಕಲ್ ಟೀಮ್ HD ಕೋಟೆ ತಂಡದ ಆಟಗಾರರಿಂದ. ಈಚ್ 1 ಪಾಯಿಂಟ್. ತೀರ್ಪುಗಾರ ತೀರ್ಮಾನಕ್ಕೆ ಆಟಗಾರರು ಬದ್ಧರಾಗಿರಬೇಕು.
9-4 ಪಂದ್ಯ ಇದೆ. HD ಕೋಟೆ ತಂಡ ಒಂದೊಳ್ಳೆ ಆರಂಭ. ಆಲ್ಔಟ್ ನ ಹೊಸ್ತಿಲಲ್ಲಿ HKPL ಹುಳ್ಳೆನಹಳ್ಳಿ ತಂಡ ಸೂಪರ್ ಆನ್ ಆಗಿರುವ ಸಂದರ್ಭ. ಈ ಕಬಡ್ಡಿ ಪಂದ್ಯಾವಳಿಯನ್ನ ಕರ್ನಾಟಕ ಸ್ಪೋರ್ಟ್ಸ್ 000 ಯೂಟ್ಯೂಬ್ ಚಾನಲ್ ನಲ್ಲಿ ನೇರ ಪ್ರಸಾರವನ್ನು ಸಹ ಮಾಡಲಾಗ್ತಾ ಇದೆ. ಇಬ್ಬರು ಡಿಫೆಂಡರ್ಗಳ ನಡುವೆ ಟೀಮ್ HD ಕೋಟೆಯ ವೈವಧಾಳಿಗರ ಎಂಟಿ ರೈಟ್ ನೊಂದಿಗೆ ವಾಪಸ್ ಆದ್ರು. ಫಸ್ಟ್ ಹಾಫ್ ಸೆಕೆಂಡ್ ಟೈಮ್ ಔಟ್. ಟೀಮ್ HD ಕೋಟೆ ತಂಡದ ಕೋಚ್ ಆಗಿ ಪುನೀತ್. ಅಲ್ಲ ಥರ್ಡ್ ರೈಡ್. ಇಟ್ಸ್ ಅ 2 or die. ಮಾಡು ಇಲ್ಲವೇ ಮಾಡಿ. ಡಿಸೈಡ್ ರೈಡ್ ನಲ್ಲಿ ಟೀಮ್ HD ಕೋಟೆಯ ವೈವಧಾಳಿಗರ ಗ್ಯಾಪ್ ಹುಡುಕಿ ಎಸ್ಕೇಪ್ ಆಗ್ತಾ ಇದ್ದಾನೆ. ಅಭಿ ಒಂದು ಉತ್ತಮವಾದಂತಹ ಎಸ್ಕೇಪ್. 10-4 ಪಂದ್ಯ ಟೀಮ್ HD ಕೋಟೆಯ ಪರವಾಗಿ. ದಾಳಿಯಲ್ಲಿ HKPL ಹುಳ್ಳೆನಹಳ್ಳಿ ತಂಡದ ಆಟಗಾರ ಡುಬ್ಕಿ ಹೊಡೆಯುವಂತ ಪ್ರಯತ್ನ ಇತ್ತು, ಆದರೆ ರೈಟ್ ಕವರ್ ಭಾಗದಿಂದ ಒಂದೊಳ್ಳೆ ಟ್ಯಾಕಲ್. ದಾಳಿಗಾರನಿಗೆ ಒಂದು ಬೋನಸ್ ಅಂಕ ಲಭಿಸ್ತಾ ಇದೆ. 1+2 3 ಪಾಯಿಂಟ್ ಟೀಮ್ HD ಕೋಟೆ. ಮುಂದಿನ ಪಂದ್ಯಕ್ಕೆ ಆದಷ್ಟು ಬೇಗ ಸಿದ್ಧರಾಗಿ. ಶರಣು ಇವೆಂಟ್ಸ್ ವರ್ಸಸ್ ಅರಿಲಮ್ಮ ಕಿಂಗ್ಸ್. ಮೈಸೂರು ಫ್ರೆಂಡ್ಸ್ ವತಿಯಿಂದ SLD ಕಪ್ 2026 ಮೈಸೂರು ಕಬಡ್ಡಿ ಪ್ರೀಮಿಯರ್ ಲೀಗ್ ಪ್ರೋ ಕಬಡ್ಡಿ ಮಾದರಿಯ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ. ಪ್ರತಿಷ್ಠಿತ 8 ತಂಡಗಳು ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಪ್ರಶಸ್ತಿಗಾಗಿ ಸೆಣಸಾಟವನ್ನು ನಡೆಸಿಕೊಳ್ಳಲಿಕ್ಕಿದ್ದಾರೆ. ಎಂಟು ತಂಡಗಳು. HKPL ಹುಳ್ಳೆನಹಳ್ಳಿ ಇದರ ಓನರ್ ಆಗಿ ಶ್ರೀಯುತ ಮಂಚೇಗೌಡರು ಹಾಗೂ ಅವರ ಸ್ನೇಹಿತರು, ಹಾಗೆ DK ವಾರಿಯರ್ಸ್ ನ ಮಾಲೀಕರಾಗಿ ಶ್ರೀಯುತ ದಿವಾಕರ್ ಮೇಟಿಹಳ್ಳಿ. ಟೀಮ್ HD ಕೋಟೆ ಇದರ ಓನರ್ ಆಗಿ ಪುನೀತ್ ಹಾಗೂ ಸಚಿನ್. ಹಾಗೆ ಮೈಸೂರು ಕಿಂಗ್ಸ್ ನ ಮಾಲೀಕರಾಗಿ ಶ್ರೀಯುತ ಸೋಮಶೇಖರ್ ಅವರು. ದಾಳಿಯಲ್ಲಿ HKPL ಹುಳ್ಳೆನಹಳ್ಳಿ ತಂಡದ ಆಟಗಾರ ಜರ್ಸಿ ನಂಬರ್ 17 ಆಟಗಾರ ಕ್ವಿಕ್ ಆದಂತಹ ಒಂದು ದಾಳಿ. ಬೋನಸ್ ನ ಜೊತೆಯಲ್ಲಿ ಒಂದು ಟಚ್ ಪಾಯಿಂಟ್. ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತ ಸೂರ್ಯ ಈ ಬಾರಿ ಮಿಸ್ಟೇಕ್ ಮಾಡಿದ್ರು. 13-7 13-7 ಇನ್ ಫೇವರ್ ಆಫ್ ಟೀಮ್ HD ಕೋಟೆ. ದಾಳಿಯಲ್ಲಿ ಟೀಮ್ HD ಕೋಟೆಯ ರೈಟ್ ರೈಡರ್ ಚುರುಕಿನ ಪಾದಗಳ ಚಲನೆಯೊಂದಿಗೆ ಅಂಕಕ್ಕಾಗಿ ಸಾಕಷ್ಟು ಹೋರಾಟವನ್ನು ನಡೆಸಿಕೊಳ್ತಾ ಇದ್ದಾನೆ. ಡಿಫೆನ್ಸ್ ಭಾಗದಲ್ಲಿ ಅಷ್ಟೇ ರಕ್ಷಣಾತ್ಮಕ ಆಟವನ್ನು ಇಲ್ಲಿ ಕಾಣಬಹುದು. ಅದ್ಭುತವಾದಂತಹ ಟ್ಯಾಕಲ್. ಟೀಮ್ HD ಕೋಟೆ ಡಿಫೆನ್ಸ್ ಭಾಗದಲ್ಲಿ ಒಂದು ಸಂಘಟಿತ ಹೋರಾಟ. ಥರ್ಡ್ ರೈಟ್. ಮಾಡು ಇಲ್ಲವೇ ಮಾಡಿ. ಇಟ್ಸ್ ಅ 2 or die. ಒಂದಂಕವನ್ನು ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ
ಹೊರ ನಡಿ. ಆಟಗಾರರಲ್ಲಿ ತೀರ್ಪುಗಾರ ತೀರ್ಮಾನಕ್ಕೆ ದಯವಿಟ್ಟು ಹದಿನೈದು 7 15-7 ಇನ್ ಫೇವರ್ ಆಫ್ ಟೀಮ್ HD ಕೋಟೆ. ದಾಳಿಯಲ್ಲಿ HKPL ಹುಳ್ಳಿನಳ್ಳಿ ತಂಡದ ಲೆಫ್ಟ್ ರೈಡರ್ ಜರ್ಸಿ ನಂಬರ್ 31 ಆಟಗಾರ ಪರ್ಶೆಟ್ ಮಾಡುವಂತ ಪ್ರಯತ್ನ. ಈ ಬಾರಿ ಅದ್ಭುತವಾದಂತಹ ಒಂದು ದಾಳಿ, ಚಾಣಾಕ್ಷತನದ ಆಟ. ಈ ಮೂಲಕ ಪ್ರಥಮಾರ್ಧದ ಮುಕ್ತಾಯ. ಹಾಫ್ ಟೈಮ್ ಸ್ಕೋರ್ ಟೀಮ್ HD ಕೋಟೆ 16, ಹುಳ್ಳಿನಳ್ಳಿ 7. (16-7) in favor of Team HD ಕೋಟೆ. ಹದಿನಾರು 7 ಟೀಮ್ HD ಕೋಟೆ ಪರವಾಗಿ. ಮುಂದಿನ ಪಂದ್ಯ ಶರಣು ಇವೆಂಟ್ಸ್ ವರ್ಸಸ್ ಅರಿಲಮ್ಮ ಕಿಂಗ್ಸ್. ಎರಡು ತಂಡದ ನಾಯಕರೇ ಆದಷ್ಟು ಬೇಗ ಸಿದ್ಧರಾಗಿ, ತಮಗಿದು ದ್ವಿತೀಯ ಕರೆ. ಮೈಸೂರು ಫ್ರೆಂಡ್ಸ್ ವತಿಯಿಂದ ಆಯೋಜಿಸುವಂತಹ SLD ಕಪ್ ಮೈಸೂರು ಕಬಡ್ಡಿ ಪ್ರೀಮಿಯರ್ ಲೀಗ್ ಆಗಮಿಸಿದಂತಹ ಅತಿಥಿಗಳನ್ನ ಗೌರವಿಸುವಂತಹ ಒಂದು ಸಂದರ್ಭ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನಮ್ಮ ಮೈಸೂರು ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಮಾಜಿ ಅಧ್ಯಕ್ಷರು, ಮಾಜಿ ರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿರುವಂತಹ ಶ್ರೀಯುತ ಲಾಯರ್ ಬಸವರಾಜರವರಿಗೆ ನಮ್ಮ SLD ಕಪ್ನ ಆಯೋಜಕರ ಪರವಾಗಿ ಶ್ರೀಯುತ ರಾಘವ ಗೌಡರವರು ಹಾಗೆ ಶ್ರೀಯುತ ಸೋಮಶೇಖರ್ ಅವರು 16 ಅತ್ಯಂತ ಪ್ರೀತಿಯಿಂದ ಅವರನ್ನು ಗೌರವಿಸಿ ಸನ್ಮಾನಿಸಲಾಗ್ತಾ ಇದೆ. ಶ್ರೀಯುತ ಲಾಯರ್ ಬಸವರಾಜರವರು ಮಾಜಿ ರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟುಗಳಾಗಿ ಈ ಭಾಗದಲ್ಲಿ ಮೈಸೂರು ಭಾಗದ ಹೆಸರಾಂತ ಕಬಡ್ಡಿ ಕ್ರೀಡಾಪಟುವಾಗಿ ಗುರುತಿಸಿಕೊಂಡು ಅನೇಕ ಯುವಕರಿಗೂ ಸಹ ಮಾರ್ಗದರ್ಶಕರಾಗಿದ್ದಾರೆ. ಅವರಿಗೆ ನಮ್ಮ ಮೈಸೂರು ಫ್ರೆಂಡ್ಸ್ ವತಿಯಿಂದ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಮಾಜಿ ರಾಷ್ಟ್ರೀಯ ಕಬಡ್ಡಿ ಆಟಗಾರರು, ಮೈಸೂರು ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ರೈಲ್ವೆ ಪಾಪಣ್ಣರವರಿಗೆ ನಮ್ಮ SLD ಕಪ್ನ ಆಯೋಜಕರ ಪರವಾಗಿ ಒಂದು ಪ್ರೀತಿಯ ಗೌರವದ ಸನ್ಮಾನ. ಅವರು ಸಹ ಈ ಭಾಗದ ಹಿರಿಯ ರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟುವಾಗಿ ಗುರುತಿಸಿಕೊಂಡು ಅನೇಕ ಯುವಕರಿಗೆ ಮಾರ್ಗದರ್ಶಕರಾಗಿ ಈ ಭಾಗದಲ್ಲಿ ರೈಲ್ವೆ ಪಾಪಣ್ಣ ಅಂತಾನೆ ಖ್ಯಾತಿಯನ್ನು ಸಹ ಪಡೆದಿರುವಂತಹ ನಮ್ಮ ಮೈಸೂರು ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಮಾಜಿ ಹಾಲಿ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ರೈಲ್ವೆ ಪಾಪಣ್ಣರವರಿಗೆ ಮೈಸೂರು ಫ್ರೆಂಡ್ಸ್ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಒಂದು ಕ್ವಿಕ್ ಆದಂತಹ ದಾಳಿಯನ್ನು ನಡೆಸಿಕೊಂಡಿದ್ದಾರೆ. ಥರ್ಡ್ ರೈಡ್ ಇಟ್ಸ್ ಎ 2 or tie. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀಯುತ ಲೋಕೇಶ್ ಅವರು, ಮುಖ್ಯೋಪಾಧ್ಯಾಯರು, ಅನಂತಗೀತಾ ವಿದ್ಯಾಸಂಸ್ಥೆ, ಅವರಿಗೂ ಸಹ ನಮ್ಮ ಮೈಸೂರು ಫ್ರೆಂಡ್ಸ್ ವತಿಯಿಂದ SLD ಕಪ್ನ ಆಯೋಜಕರ ಪರವಾಗಿ ಒಂದು ಪ್ರೀತಿಯ ಗೌರವದ ಸನ್ಮಾನ. ಈ ಕಾರ್ಯಕ್ರಮದ
ಆಯೋಜಕರಾಗಿರುವಂತಹ ಶ್ರೀಯುತ ರಾಘವ ಗೌಡರವರು ಹಾಗೆ ನಿವೃತ್ತ ಶಿಕ್ಷಕರು ಆಗಿರುವಂತಹ ಶ್ರೀಯುತ ಸೋಮಶೇಖರ್ ಸರ್ ಅವರು ಹಾಗೆ ನಮ್ಮ ಶ್ರೀಮತಿ HL ಯಮುನಾ ಮೇಡಮ್ ಅವರು ಸಹ ಆಗಮಿಸಿದಂತಹ ಅತಿಥಿಗಳನ್ನು ಅತ್ಯಂತ ಪ್ರೀತಿಯಿಂದ ಗೌರವಿಸಿ ಸನ್ಮಾನಿಸಿ ಸತ್ಕರಿಸ್ತಾ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮುಖ್ಯ ಅತಿಥಿಗಳು ಶ್ರೀಮತಿ HL ಯಮುನಾರವರು, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆ ಅವರಿಗೆ ನಮ್ಮ ಮೈಸೂರು ಫ್ರೆಂಡ್ಸ್ SLD ಕಪ್ನ ಪರವಾಗಿ ಒಂದು ಪ್ರೀತಿಯ ಗೌರವದ ಸನ್ಮಾನ. ಶ್ರೀಮತಿ HL ಯಮುನಾರವರು, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಒಕ್ಕಲಿಗರ ವೇದಿಕೆ ಅವರಿಗೂ ಸಹ ಮೈಸೂರು ಫ್ರೆಂಡ್ಸ್ ಈ ಒಂದು ಮೈಸೂರು ಕಬಡ್ಡಿ ಪ್ರೀಮಿಯರ್ ಲೀಗ್ನ ಆಯೋಜಕರ ಪರವಾಗಿ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಥರ್ಡ್ ರೈಟ್, ಟು ಆರ್ ಟೈ. ಅದೇ ರೀತಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಶ್ರೀಯುತ ಸೋಮಣ್ಣ ಹೆಸರವರು, ದೈಹಿಕ ಶಿಕ್ಷಣ ಶಿಕ್ಷಕರು, ಮೇಜರ್ ಬ್ಲಾಕ್ ಅವರಿಗೂ ಸಹ ನಮ್ಮ ಮೈಸೂರು ಫ್ರೆಂಡ್ಸ್ ವತಿಯಿಂದ SLD ಕಪ್ನ ಪರವಾಗಿ ಒಂದು ಪ್ರೀತಿಯ ಗೌರವದ ಸನ್ಮಾನ. ಶ್ರೀಯುತ ಸೋಮಣ್ಣ ಹೆಸರವರು, ದೈಹಿಕ ಶಿಕ್ಷಣ ಶಿಕ್ಷಕರು, ಮೇಜರ್ ಬ್ಲಾಕ್. ಸಾಗರ್ ಸ್ಕೋರ್ 18-11 ಟೀಮ್ HD ಕೋಟೆ ಪರವಾಗಿ 18-11. ಧನ್ಯವಾದಗಳು ಶ್ರೀಯುತ ಸೋಮಣ್ಣ ಹೆಸರವರಿಗೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಶ್ರೀಯುತ CJ ಮೋಹನ್ ರವರು, ಶಿಕ್ಷಕರು, CFTRI ಶಾಲೆ ಅವರಿಗೂ ಸಹ ನಮ್ಮ ಮೈಸೂರು ಫ್ರೆಂಡ್ಸ್ ವತಿಯಿಂದ SLD ಕಪ್ನ ಆಯೋಜಕರ ಪರವಾಗಿ ಒಂದು ಪ್ರೀತಿಯ ಗೌರವದ ಸನ್ಮಾನ. ಹದಿನೆಂಟು 11ರಲ್ಲಿ ಪಂದ್ಯ ಕಮ್ ಬ್ಯಾಕ್ ಮಾಡುವಂತ ಪ್ರಯತ್ನದಲ್ಲಿ ಹುಳ್ಳೆನಳ್ಳಿ ಈ ಬಾರಿ ಅದ್ಭುತವಾದಂತಹ ಬ್ಲಾಕ್, ಒಂದು ರೀತಿಯಲ್ಲಿ ಸೋಲೋ ಟ್ಯಾಕಲ್ ಅಂತ ಹೇಳ್ಬೋದು. ಆ ನಂತರದಲ್ಲಿ ದಾಳಿಗಾರ ಸಂಪೂರ್ಣವಾಗಿ ಶರಣಾಗತನಾದ ನಂತರದಲ್ಲಿ ಸಪೋರ್ಟ್ ಬಂದಿದೆ. 19-11, 19-11. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಹಾರೈಸಿದಂತ ಎಲ್ಲ ಗೌರವ ಅತಿಥಿಗಳಿಗೂ ಸಹ SLD ಕಪ್ನ ಆಯೋಜಕರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಮುಂದಿನ ಪಂದ್ಯ ಶರಣು ಇವೆಂಟ್ಸ್ ವರ್ಸಸ್ ಅರಿಲಮ್ಮ ಕಿಂಗ್ಸ್. ಎರಡು ತಂಡದ ನಾಯಕರೇ ಆದಷ್ಟು ಬೇಗ ಸಿದ್ಧರಾಗಿ. His bonus plus one touch point. Hey. 19-13 in favor of Team HD Kote. Hello. 19-13 ಟೀಮ್ HD ಕೋಟೆ ಪರವಾಗಿ. ಟೀಮ್ HD ಕೋಟೆ ಪರವಾಗಿ. 19-13 ಇನ್ ಫೇವರ್ ಆಫ್ ಟೀಮ್ HD ಕೋಟೆ. ಆಗಮಿಸಿದ ಎಲ್ಲ ಕ್ರೀಡಾ ಅಭಿಮಾನಿಗಳೇ, ಪ್ರೇಕ್ಷಕರೇ, ಈ ಕಬಡ್ಡಿ ಪಂದ್ಯಾವಳಿಯನ್ನ ಕರ್ನಾಟಕ ಸ್ಪೋರ್ಟ್ಸ್ 000 ಯೂಟ್ಯೂಬ್ ಚಾನಲ್ ನಲ್ಲಿ ನೇರ ಪ್ರಸಾರವನ್ನ ಸಹ ಮಾಡಲಾಗ್ತಾ ಇದೆ. ಯೂಟ್ಯೂಬ್ ನಲ್ಲಿ ನೀವು ಕರ್ನಾಟಕ ಸ್ಪೋರ್ಟ್ಸ್ 000 ಅಂತ ಹೇಳಿ ಸರ್ಚ್ ಮಾಡಿದ್ರೆ ನಿಮಗೆ ಈ ಕಬಡ್ಡಿ ಪಂದ್ಯಾವಳಿಯ ಸಂಪೂರ್ಣವಾದಂತಹ ನೇರ ಪ್ರಸಾರವನ್ನ ತಾವುಗಳು ವೀಕ್ಷಣೆ ಮಾಡಬಹುದು. ಹುಳ್ಳಿನಳ್ಳಿ ತಂಡದ ಆಟಗಾರ ಕ್ವಿಕ್ ಆಗಿ ಬಾಕ್ಲೈನ್ ಅನ್ನು ಕ್ರಾಸ್ ಮಾಡಿ ತಮ್ಮ ತಂಡಕ್ಕೆ ವಾಪಸ್ ಆಗಿದ್ದಾರೆ. ಥರ್ಡ್ ರೈಟ್
ಇಟ್ಸ್ ಅ 2 or tie. ಮಾಡು ಇಲ್ಲವೇ ಮಡಿ. ಒಂದಂಕವನ್ನ ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. ಇಟ್ಸ್ ಅ 2 or tie. ಡಿಸೈಡ್ ರೈಟ್ ಅಲ್ಲಿ ಕ್ಯಾಪ್ಟನ್ ಲಾಸ್ಟ್ 2 minutes to go. ದಾಳಿಯಲ್ಲಿ ಕೌಶಿಕ್ ಸಾಕಷ್ಟು ವೇಗದ ದಾಳಿಯೊಂದಿಗೆ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವಂತ ಪ್ರಯತ್ನ. ಅಂಕವನ್ನ ಪಡೆಯಲೇಬೇಕಾದಂತಹ ಒತ್ತಡ ಬಾರಿ. ಮಲ್ಟಿಪಲ್ ರೈಟ್ ಪಾಯಿಂಟ್ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡಿದ್ರು. ಕೊನೆಯ ಕ್ಷಣದಲ್ಲಿ ಕಮ್ ಬ್ಯಾಕ್ ಮಾಡೋದಕ್ಕೆ ಒಂದೊಳ್ಳೆ ಅವಕಾಶ ಇತ್ತು. ಹೊಂದಾಣಿಕೆ ಒಂದು ಕೊರತೆ ಹುಳಿನಳ್ಳಿ ತಂಡದಲ್ಲಿ ಕಾಣಿಸ್ತಾ ಇದೆ. (22-13) in favor of Team HD Kote. ತಂಡದ ನಾಯಕರೇ, ಕಡೆಯ 1 ನಿಮಿಷಗಳು. ಮುಂದಿನ ಪಂದ್ಯಕ್ಕೆ ಆದಷ್ಟು ಬೇಗ ಸಿದ್ಧರಾಗಿ, ಸಮಯವನ್ನು ವ್ಯರ್ಥ ಮಾಡದೆ ಪ್ರವೇಶ ದ್ವಾರದ ಬಳಿ ಆಗಮಿಸಿ. ಶರಣು ಇವೆಂಟ್ಸ್ ವರ್ಸಸ್ ಅರಿಲಮ್ಮ ಕಿಂಗ್ಸ್. ದಾಳಿಯಲ್ಲಿ HKPL ಹುಳ್ಳಿನಳ್ಳಿ ತಂಡದ ಜೆರ್ಸಿ ನಂಬರ್ 17ರ ಆಟಗಾರ. ಈಗಾಗಲೇ SLD ಕಪ್ನ ಪ್ರೋ ಕಬಡ್ಡಿ ಮಾಧುರಿಯ ಪ್ರಥಮ ಪಂದ್ಯದಲ್ಲಿ ಈಗಾಗಲೇ HKPL ಹುಳ್ಳಿನಳ್ಳಿ ವಿರುದ್ಧ ಟೀಮ್ HD ಕೋಟೆ ವಿಜಯಶಾಲಿಯಾಗಿ ಶುಭಾರಂಭವನ್ನು ನಡೆಸಿಕೊಂಡಿದ್ದಾರೆ. ಲೀಗ್ ಹಂತದ ಪಂದ್ಯ ಆಗಿರುವುದರಿಂದ HKPL ಹುಳ್ಳಿನಳ್ಳಿ ತಂಡಕ್ಕೆ ಇನ್ನೂ ಸಹ ಅವಕಾಶ ಇದೆ.